2025ರ ಸಾಲಿನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ನೀಡಲಾಗುವಂಥ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಜಾನಪದ ಕ್ಷೇತ್ರದಿಂದ ಮೈಸೂರಿನ ಉಡಿಗಲ ಮಾದೇವಪ್ಪನವ್ರನ್ನ ಆಯ್ಕೆ ಮಾಡಲಾಗಿರುವಂಥದ್ದು. ಸಾಕಷ್ಟು ವರ್ಷಗಳಿಂದ ಜಾನಪದ ಕ್ಷೇತ್ರದಲ್ಲಿ ತಮ್ಮದೇ ಆದ ಸೇವೆಯನ್ನು ಸಲ್ಲಿಸ್ಕೊಂಡು ಬಂದಿದ್ದಾರೆ. ನಮ್ಮ ಜೊತೆ ಉಡಿಗಲ ಮಾದೇವಪ್ಪ ಅವರು ಇದ್ದಾರೆ, ಅವ್ರು ಮಾತಾಡ್ಸೋಣ. ಸರ್, ಮೊದಲಿಗೆ ಕಾಂಗ್ರೆಸ್ ಹೇಳ್ತಾ ರಾಜ್ಯ ಸರ್ಕಾರ ಈ ಬಾರಿ ನಿಮ್ಮನ್ನು ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆ ಮಾಡಿದೆ. ಶುಭವಾಗಲಿ ಸರ್. ಹೇಗೆ ಅನ್ನಿಸುತ್ತೆ ಸರ್ ಇವತ್ತು? ನಮಗೆ ತುಂಬ ಸಂತೋಷವಾಗಿದೆ. ಕಳೆದ 60 ವರ್ಷದಿಂದ ನಾವು ಮಾಡೋ ಸೇವೆ ಇವತ್ತು ಸರ್ಕಾರ ಗುರುತಿಸಿ ನಮ್ಮನ್ನು ಅಭಿನಂದಿಸಿದರೆ ತುಂಬ ಸಂತೋಷವಾಗ್ತಾಯಿದೆ. ಈ ರೀತಿ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಆಯ್ಕೆ ಆಗ್ತೀನಿ ಅನ್ನೋದು ಅಂದ್ಕೊಂಡಿದ್ರ? ನಿಜಕ್ಕೂ ಸರ್ಕಾರದಿಂದ ಈ ರೀತಿ ಪ್ರಶಸ್ತಿಗೆ ಭಾಜನರಾಗುತ್ತೀವಿ ಈ ಥರ ಒಂದು ನಿರೀಕ್ಷೆ ಇತ್ತ ಸರ್? ಖಂಡಿತ ನಂಬಿಕೆ ಇತ್ತು ನಮಗೆ. ಯಾಕೆಂದರೆ ಮಾಡೇ ಮಾಡ್ತಾರೆ, ನಮಗೆ ಗುರುತಿಸ್ತಾರೆ ಅಂಥೇಳಿ ನಂಬಿಕೆ ಇತ್ತು. ಅದರಂತೆ ಆಯಿತು. ಎಲ್ಲ ಸಹಕಾರ, ನಮ್ಮ ಜಿಲ್ಲಾ ಮಂತ್ರಿಗಳು ಅವರು ಎಲ್ಲವೂ ಕೂಡ ಭಾಳ ಸಹಕಾರ ಮಾಡಿದ್ರು. ನಮ್ಮ ತನ್ವೀರ್ ಸೇಠ್ ಅವರು ಭಾರಿ ಇದು ಮಾಡಿದ್ರು. ದಸರಾ ನಂದಿ ಪೂಜೆ ದಿವಸನೇ ಅವರು ತನ್ವೀರ್ ಸೇಠ್ ಅವರು ಎಲ್ರಿಗೂ ಕೂಡ ನೀವು ಮಾಡಲೇಬೇಕು ಸತಿ ಅಂತೇಳಿ ನನ್ನ ಎದುರಿಗೆ ಹೇಳ್ಬಿಟ್ರು ಅವರು. ಆ ಪ್ರಕಾರ ಆಯಿತು. ಎಲ್ಲರ ಅವರ ಒಂದು ಅಭಿಮಾನ ಆಯಿತು. ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಗೆ ಸಾಕಷ್ಟು ಜನ ಅರ್ಜಿಯನ್ನು ಹಾಕಿರ್ತಾರೆ. ಆ ಸಂದರ್ಭದಲ್ಲಿ ತಮ್ಮನ್ನು ಪರಿಗಣಿಸಿರುವಂಥದ್ದು ಒಂದು ಕಡೆ ಸಿದ್ದರಾಮಯ್ಯವರು ಸಹ ಮೈಸೂರು ಜಿಲ್ಲೆಯವರೇ ಆಗಿದ್ದೀರಾ, ತಾವು ಮೈಸೂರು ಜಿಲ್ಲೆಯವರಾಗಿದ್ದೀರಾ. ಈ ಸೇವೆ ಬಗ್ಗೆ ಹೇಳೋದಾದ್ರೆ ಜನಪದ ಕ್ಷೇತ್ರದಲ್ಲಿ ಭಾಳಷ್ಟು ಮಾಡೋದಿದೆ. ಇನ್ನು ನಾವು ನಂದಿ ಧ್ವಜದ ಸೇವೆಯನ್ನು ಮಾಡ್ಕೊಂಬರ್ತಾಯಿದ್ದೀವಿ. ಇಡೀ ವಿಶ್ವಕ್ಕೆ ಪರಿಚಯ ಆಗಿರ್ತಕ್ಕಂಥದ್ದು ನಂದಿ ಧ್ವಜ ದಸರಾ ಕಾರ್ಯಕ್ರಮದಿಂದ. ಮುಖ್ಯಮಂತ್ರಿಗಳು ಚಾಲನೆ ಕೊಡ್ತಾರಲ್ಲ, ಅಲ್ಲಿಂದಲೇ ಇಡೀ ವಿಶ್ವಕ್ಕೆ ಪ್ರಚಾರ ಆಗಿರ್ತದೆ. ಅದು ನಂದಿ ಧ್ವಜ ಏನು ಅನ್ನೋದು ಹೊರಗಡೆಯವ್ರಿಗೆ ಗೊತ್ತಿರಲ್ಲ. ಈ ದಸರಾ ಮುಖಾಂತರ ಗೊತ್ತಾಗ್ತಾಯಿದೆ ನಂದಿ ಧ್ವಜಕ್ಕೇನು, ಅದೇನು ಮಹತ್ವ ಇದೆ. ನಂದಿ ಅಂದರೆ ಯಾರು? ಶಿವಲಾಂಛನ. ಅವನಿಗೆ ಶಿವನನ್ನು ಒತ್ತಿ ಕುಣಿತಕ್ಕಂಥವನು ನಂದಿ. ಅದರಿಂದ ಶಿವಲಾಂಛನ ಧರಿಸಿ ಆ ನಂದಿನ ಅವ್ರ ಕುಣಿತಾ ಇರ್ತಾನೆ. ಶಿವನ್ನ ಆ ಲಾಂಛನ ಮೇಲೆ ಧ್ವಜ ಇರ್ತದೆ, ಆ ಧ್ವಜದಲ್ಲಿ ಶಿವಂದು ಇದಿರುತ್ತೆ. ಅಷ್ಟು ಕೂಡ ಹೇಳಿ ಅದನ್ನು ಮಾಡಿದೆ. ಅದೆಲ್ಲ ಸೇರಿ ಕೂಡ ಅದು ಮಹತ್ವ ನಂದಿಗೆ. ಅದಕ್ಕೆ ನಂದಿಗೆ ಪ್ರತಿಮೆ ಪೂಜೆಯನ್ನು ಸಲ್ಲಿಸಿ ನಂದಿ ಧ್ವಜಕ್ಕೆ ಕಾರ್ಯಕ್ರಮಗಳನ್ನ ನಮ್ಮ ಧಾರ್ಮಿಕ ಪರಂಪರೆ ಇರ್ಬೋದು, ಇಂಥ ಒಂದು ಕಾರ್ಯಕ್ರಮಗಳಿರ್ಬೋದು, ಎಲ್ಲದಕ್ಕೂ ಕೂಡ ಯಶಸ್ವಿ ಆಗೋದು. ಯಶಸ್ವಿಯಾಗಿ ನಡೆಸ್ಕೊಂಡು ನೋಡಿ. ಇಷ್ಟು ವರ್ಷ ಆದ್ರೂ ಒಂದು ವರ್ಷವೂ ಏನು ತೊಂದರೆ ಇಲ್ಲದ ನಂದಿ ಪೂಜೆ ಆಗಿದೆ. ಅದು ನಮಗೆ ಭಾಳ ಸಂತೋಷದ ವಿಚಾರ. ಅದು ಚಾಮುಂಡೇಶ್ವರಿ ಕೃಪೆ ಅನುಗ್ರಹ ನಮಗಿರೋದ್ರಿಂದ ನಡೀತು ಎಲ್ಲ. ಇನ್ನು ತಮಗೆ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿ ಲಭಿಸಿದೆ ಅನ್ನುವಂಥದ್ದು ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಅನೌನ್ಸ್ ಆದಂಥ ಸಂದರ್ಭದಲ್ಲಿ ಕುಟುಂಬಸ್ಥರು ಯಾವ ರೀತಿ ನಿಮಗೆ ವಿಶ್ವಾಸ ಮಾಡಿದ್ರು, ಮತ್ತು ನಿಮ್ಮ ಸ್ನೇಹಿತರು, ಆ ಕುಟುಂಬ ವರ್ಗದವರು, ಬಂಧು ಬಳಗ ಅವರೆಲ್ಲ ಯಾವ ರೀತಿ ಮಾತಾಡೋದು? ಸರ್, ಬೆಳಗ್ಗೆಯಿಂದ ಸುಮಾರು ಒಂದು 100-200 ಫೋನ್ಗಳು ಬಂದಿದ್ದಾವೆ. ಸುಮ್ಮನೆ ನಮ್ಮ ಕುಟುಂಬದವರು ನೆಂದ ರಾತ್ರಿಯಿಂದಲೂ ಕೂಡ ಕಂಕಣ ಕಟ್ಟಿ ನಿಂತಿದ್ದಾರೆ. ಪಟಾಕಿ ಹೊಡೆಯೋದು, ಸಂಭ್ರಮ ಮಾಡೋದು ಎಲ್ಲ ಮಾಡ್ತಾಯಿದ್ದಾರೆ ನಮ್ಮ ಮಕ್ಕಳು, ಸೊಸೆಯರು ಎಲ್ಲ. ಅದರಿಂದ ತುಂಬ ಸಂತೋಷವಾಗುತ್ತೆ. ಎಲ್ಲ ಸಂತೋಷವಾದ ಕಾರ್ಯಕ್ರಮ ಇದು ನಡೀತಾ ಇದೆ. ತಮ್ಮ ಕ್ಷೇತ್ರಗಳಲ್ಲಿ ತಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿಭಾಯಿಸಿದ್ರೆ ಪ್ರಶಸ್ತಿಗಳೇ ತಮ್ಮನ್ನು ಹುಡಿಕೊಂಡು ಬರ್ತದೆ ಅನ್ನೋದಕ್ಕೆ ತಾವೊಂದು ಉದಾಹರಣೆ ಸರ್. 100% ಸತ್ಯ. ಅದು ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇರಬೇಕು. ಯಾರು ಗುರುತಿಸ್ತಾರೆ, ಅವಾಗ ನಿಮ್ಗೆ ಗುರುತಿಸಿ ಅಂತ ಹೇಳೋಂಗಿಲ್ಲ. ನೀವು ಹಾಗೆ ಹೇಳಿದ್ರು ಜಿಲ್ಲಾ ಮಂತ್ರಿಗಳು, ನಿಮ್ಮನ್ನು ಸರ್ಕಾರ ಗುರುತಿಸ್ತದೆ, ನೀವೆಲ್ಲ ಗುರುತಿಸ್ಕೊಳ್ಳೋದು, ನಾನೇ ಗುರುತಿಸ್ತೀನಿ ಅಂತ ಮಾದೇವಪ್ಪರು ಹೇಳಿದ್ರು. ಸಿ ಮಾದೇವಪ್ಪರು ಭಾರಿ, ಅವ್ರಿಗೆಲ್ಲ ಧನ್ಯವಾದಗಳು. ಭಾಳ ನಿಂತದಕ್ಕೆಲ್ಲ GT ದೇವೇಗೌಡರು, ನಮ್ಮ ಸೋಮಶೇಖರು, ನಮ್ಮ ರಾಜು ಅವರು, ಪ್ರತಿಯೊಬ್ಬರು ತನ್ವೀರ್ ಸೇರಿ ಎಲ್ಲರೂ ಮೈಸೂರಿನಲ್ಲಿ ಭಾಳ ನಿನ್ನೆಯಿಂದ ಅವರೇ ಸಂತೋಷ ಪಡ್ತಾಯಿದ್ದಾರೆ. ನನಗಿಂತ ಹೆಚ್ಚಾಗಿ ಧನ್ಯವಾದ ಅಂತ ಹೇಳ್ತೀನಿ ಅವರಿಗೆಲ್ಲ. ಇಂದಿನ ಯುವ ಪೀಳಿಗೆಗೆ ನಂದಿ ಧ್ವಜ ಕಟ್ಟುವಂಥದ್ದು, ಆ ಒಂದು ಕಾಯಕ ವೃತ್ತಿಯನ್ನು ಮುಂದುವರ್ಸ್ಕೊಂಡು ಹೋಗುವಂಥ ನಿಟ್ಟಿನಲ್ಲಿ ಯುವ ಪೀಳಿಗೆಗೆ ಏನು ಒಂದು ಸಂದೇಶ ಕೊಡ್ತೀರಾ ಸರ್? ಈಗ ನಮ್ಮ ಮಗ ಇದ್ದಾರೆ, ನಡ್ಸ್ಕೊಂಡು ಹೋಗ್ತಾರೆ, ತೊಂದರೆ ಇಲ್ಲ. ಅವ್ರಿಗೆಲ್ಲ ನೃತ್ಯ ಕಲಾವಿದರು. ಅವ್ರಿಗೆ 30 ವರ್ಷದಿಂದ ನಮ್ಮ ಜೊತೆ ನುರ್ತಿದ್ದಾರೆ, 25-30 ವರ್ಷದಿಂದ. ಅವ್ರಿಗೂ ಚೆನ್ನಾಗಿ ಗೊತ್ತಿದೆ ನಂದಿ ಧ್ವಜ ಅಂದರೆ ಏನು ಅಂತ. ನನ್ನ ಮೊಮ್ಮಕ್ಕಳಿದ್ದಾರೆ, ಚಿಕ್ಕವನು ದೊಡ್ಡವರು ಇಬ್ಬರಿದ್ದಾರೆ, ಇಂಜಿನಿಯರ್ ಓದ್ತಾ ಇದ್ದಾರೆ ಎಲ್ಲ ಇಬ್ಬರಿಗೆ. ಅವರು ಕೂಡ ಚೆನ್ನಾಗಿ ಗುರ್ಸ್ಕೊಂಡು ಸೇವೆ ಮಾಡ್ತಾಯಿದ್ದಾರೆ. ಬೆನ್ನೆಲುಬಾಗಿ ನನ್ನ ಸೊಸೆ, ನಮ್ಮ ಹೆಂಗಸರು ಎಲ್ಲ ಸಿದ್ಧತೆ ಮಾಡಿಕೊಡೋದಕ್ಕೆ ಅವರಿಂದ ಭಾಳ ಚೆನ್ನಾಗಿ ಹೋಗ್ತಾಯಿದೆ ಎಲ್ಲ. ಈ ಸಂತಸದ ಕ್ಷಣದಲ್ಲಿ ತಾವು ಯಾರನ್ನಾದರೂ ಒಬ್ಬರನ್ನ ನೆನಪು ಮಾಡ್ಕೊಳ್ಳೋದಾದರೆ ಇಂಥ ಸಂದರ್ಭದಲ್ಲಿ ಇಂಥವ್ರು ಇರಬೇಕು, ನನ್ನ ಈ ಒಂದು ಪ್ರಶಸ್ತಿನ ಅವ್ರಿಗೆ ಕೊಡಬೇಕು, ಅದು ನನ್ನ ಜೊತೆಗೆ ಬೆಂಬಲವಾಗಿ ನಿಂತ್ಕೊಂಡಿರುವಂಥ ಕುಟುಂಬಸ್ಥರು ಯಾರನ್ನು ನೆನಪು ಮಾಡ್ಕೊತೀರಾ ಸರ್ ಈ ಕ್ಷಣದಲ್ಲಿ? ಈ ಕ್ಷಣದಲ್ಲಿ ಯಾರನ್ನ ನೆನಪು ಮಾಡೋದು ಅಂದರೆ ನಮ್ಮ
ಮೊದಲನೇದಾಗಿ ನಮ್ಮ ಜಗದ್ಗುರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸುತ್ತೂರು ಮಹಾಕ್ಷೇತ್ರದ ಗುರುಗಳು, ಅವರ ಆಶೀರ್ವಾದ ನಮ್ಗೆ ಯಾವಾಗಲೂ ಇದೆ. ಅವರಲ್ಲೇ ಅನ್ನ ತಿಂದು ಬೆಳೆದಿರೋರು ನಾವು. ಅವ್ರ ಸಂಸ್ಥೆಯಲ್ಲೇ ತಿಂದು ಮಕ್ಕಳು ಎಲ್ಲ ಉದ್ಧಾರ ಆಗಿದ್ದೀವಿ. ಅದರಿಂದ ಸುತ್ತೂರು ಜಗದ್ಗುರುಗಳಿಗೆ ನಾವು ನಮೋ 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 ಅಂತ ನಮಸ್ಕಾರ ಆಗ್ತಾಯಿದ್ದೀನಿ ನಿಮ್ಮ ಮುಖಾಂತರ. ಇದಿಷ್ಟು ಮಾತುಗಳನ್ನ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದಂಥ ಉಡಿಗಲ ಮಾದೇವಪ್ಪನವ್ರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು.